ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಶಿವು ಕ್ಲಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವತ್ತಿನ ವಿಷಯ ಪವನ ವಿದ್ಯುತ್ ಉತ್ಪಾದನೆಯಲ್ಲಿ ಕರ್ನಾಟಕದ ಅಮೋಘ ಸಾಧನೆ. ನಮಗೆಲ್ಲ ತಿಳಿದಿರುವಂತೆ ಕರ್ನಾಟಕವು ಮೊದಲಿನಿಂದಲೂ ಸಹ ನವೀಕರಿಸಬಹುದಾದ ಇಂಧನ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿದೆ. ಪವನ ವಿದ್ಯುತ್ ವಿಷಯಕ್ಕೆ ಬಂದರೆ ರಾಜ್ಯವು ಕಳೆದೆರಡು ವರ್ಷಗಳಿಂದ ದ್ವಿತೀಯ ಸ್ಥಾನದಲ್ಲಿದ್ದು 2024-25ನೇ ಸಾಲಿನಲ್ಲಿ 1131 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯ ಮೂಲಕ ನಿನ್ನೆ ನಡೆದಂತಹ ಪವನ್ ಊರ್ಜಾ ಕೇಂದ್ರ ಸರ್ಕಾರದ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಪವನ ವಿದ್ಯುತ್ ಉತ್ಪಾದನೆ ಮಾಡಿದಂತಹ ರಾಜ್ಯವಾಗಿ ಹೆಗ್ಗಳಿಕೆ ಪಡೆದು ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದೆ. ಇನ್ನು ದ್ವಿತೀಯ ಸ್ಥಾನದಲ್ಲಿ 954 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮೂಲಕ ತಮಿಳುನಾಡಿದೆ. ನಂತರದ ಸ್ಥಾನದಲ್ಲಿ ಗುಜರಾತ್ ಇದೆ. ಪವನ ವಿದ್ಯುತ್ ಉತ್ಪಾದನೆಯು ನವೀಕರಿಸಬಹುದಾದ ಇಂಧನ ವಲಯಕ್ಕೆ ಅತ್ಯಂತ ಹೆಚ್ಚಿನ ಕೊಡುಗೆಯನ್ನು ನೀಡುತ್ತೆ. ಈ ಪವನ ವಿದ್ಯುತ್ ಉತ್ಪಾದನೆಗೆ ಅತಿ ಮುಖ್ಯವಾದ ಅಗತ್ಯವಾದಂತಹ ಸಾಧನಗಳೆಂದರೆ ಗಾಳಿಗಿರಣಿಗಳು. ಹಾಗಾಗಿ ಗಾಳಿಗಿರಣಿಗಳ ಮೂಲ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳೋಣ. ನಮಗೆ ಇತಿಹಾಸದ ಪುಟಗಳನ್ನು ತೆಗೆದು ನೋಡಿದಾಗ ಮೊದಲ ಗಾಳಿಗಿರಣಿಗಳು 1180ರಲ್ಲಿ ಯುರೋಪ್ನ ನಾರ್ಮೆಂಡಿಯಲ್ಲಿ ಮೊದಲ ಬಾರಿಗೆ ಬಳಕೆಯಲ್ಲಿದ್ದವು. ಅನಂತರ 1887ರಲ್ಲಿ ಜೇಮ್ಸ್ ಬಿಸ್ಮತ್ ಎನ್ನುವಂತಹ ಒಬ್ಬ ವ್ಯಕ್ತಿ ಆಧುನಿಕ ಗಾಳಿಗಿರಣಿಗಳನ್ನು ಉತ್ಪಾದನೆ ಮಾಡ್ತಾನೆ. ಅನಂತರ 1920-30ರ ದಶಕದಲ್ಲಿ ಅಮೇರಿಕದ ಗ್ರಾಮಗಳಲ್ಲಿ 1 ಕಿಲೋವ್ಯಾಟ್ ಸಾಮರ್ಥ್ಯದ ಗಾಳಿಗಿರಣಿಗಳನ್ನು ಸ್ಥಾಪಿಸಿ ಸ್ಥಳೀಯವಾಗಿ ವಿದ್ಯುತ್ ಪೂರೈಕೆ ಮಾಡುವಂತಹ ಕಾರ್ಯಕ್ರಮವನ್ನು ಆರಂಭಿಸ್ತಾರೆ. ಇದು ಜಾಗತಿಕ ಒಂದು ಗಾಳಿಗಿರಣಿಗಳ ಇತಿಹಾಸವಾದರೆ, ಇನ್ನು ಭಾರತದ ಇತಿಹಾಸಕ್ಕೆ ಬಂದರೆ ಗಾಳಿಗಿರಣಿಗಳು ಭಾರತಕ್ಕೆ ಪರಿಚಯವಾಗಿದ್ದು 1980ರಲ್ಲಿ ಗುಜರಾತ್ನ ವೇರಾವಾಲ ಎಂಬ ಸ್ಥಳದಲ್ಲಿ ಮೊದಲ ಬಾರಿಗೆ ಪ್ರಾಯೋಗಿಕವಾಗಿ ಆರಂಭ ಮಾಡ್ತಾರೆ. ಆನಂತರ ನವೀಕರಿಸಬಹುದಾದಂಥ ಇಂಧನಗಳ ಉತ್ಪಾದನೆಯಲ್ಲಿ ಪವನ ವಿದ್ಯುತ್ ಅತ್ಯಂತ ಗಣನೀಯವಾದಂತಹ ಕೊಡುಗೆ ನೀಡ್ತಾ ಬರ್ತಾ ಇದೆ. ಇನ್ನು ನವೀಕರಿಸಬಹುದಾದ ಇಂಧನಗಳಲ್ಲಿ ಪವನ ವಿದ್ಯುತ್ ಉತ್ಪಾದನೆಯಲ್ಲಿ ಕರ್ನಾಟಕವು ಮೊದಲಿನಿಂದಲೂ ಕೂಡ ಮುಂಚೂಣಿಯಲ್ಲಿದೆ. ಹಾಗಾದರೆ ಕರ್ನಾಟಕದಲ್ಲಿ ಪವನ ವಿದ್ಯುತ್ ಉತ್ಪಾದನೆಯ ಭೌಗೋಳಿಕ ವಿತರಣೆಯನ್ನು ಒಮ್ಮೆ ನೋಡೋಣ. ನಾವು ಕರ್ನಾಟಕದಲ್ಲಿ ಪವನ ವಿದ್ಯುತ್ ಉತ್ಪಾದನೆಯ ಪ್ರದೇಶಗಳನ್ನು ಗಮನಿಸೋದಾದರೆ ಚಿಕ್ಕಮಗಳೂರಿನ ಬಾಬಾ ಬುಡನ್ಗಿರಿಯಲ್ಲಿ ಸಹ ವಿದ್ಯುತ್ ಉತ್ಪಾದನೆಯನ್ನು ನೋಡ್ಬೋದು. ವಿಶೇಷವಾಗಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಗಾಳಿಗಿರಣಿಗಳನ್ನು ಹೊಂದಿರುವಂತಹ ಕಲ್ಲು ಕೋಟೆಗಳ ನಾಡದಂತಹ ಚಿತ್ರದುರ್ಗ ಮತ್ತು ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು ಪ್ರದೇಶಗಳಲ್ಲಿ ಕೂಡ ಇತ್ತೀಚೆಗೆ ನಾಯಿಕೊಡೆಗಳಂತೆ ಗಾಳಿಗಿರಣಿಗಳು ಉತ್ಪಾದಿಸಲಾಗಿದೆ, ನಿರ್ಮಾಣಗೊಂಡು ಪವನ ವಿದ್ಯುತ್ ಉತ್ಪಾದನೆಗೆ ಕೊಡುಗೆಯನ್ನು ನೀಡ್ತಾ ಬರ್ತಾ ಇದ್ದಾವೆ. ಕರ್ನಾಟಕವು ಪ್ರಸ್ತುತ ವಿದ್ಯುತ್ ವಲಯದ ಉತ್ಪಾದನೆಯಲ್ಲಿ ಸುಮಾರು 65ರಷ್ಟು ನವೀಕರಿಸಬಹುದಾದ ಇಂಧನ ವಲಯದಿಂದ ವಿದ್ಯುತ್ ಕ್ಷೇತ್ರಕ್ಕೆ ಕೊಡುಗೆ ನೀಡ್ತಾ ಇದೆ. ಅದರಲ್ಲಿ ಸಹ ಪವನ ವಿದ್ಯುತ್ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿದೆ. ಹಾಗಾದರೆ ಪವನ ವಿದ್ಯುತ್ ಉತ್ಪಾದನೆಯಲ್ಲಿ ಈ ರೀತಿಯ ಅಮೋಘ ಸಾಧನೆಗೆ ಕಾರಣವಾದಂತಹ ಅಂಶಗಳನ್ನು, ಸರ್ಕಾರ ಕೈಗೊಂಡಿರುವಂತಹ ಉಪಕ್ರಮ ಮತ್ತು ಯೋಜನೆಗಳನ್ನು ಒಮ್ಮೆ ನೋಡೋಣ. ವಿಶೇಷವಾಗಿ ಇಡೀ ದೇಶದಲ್ಲಿಯೇ ಕರ್ನಾಟಕ ರಾಜ್ಯವು 2009ರಲ್ಲಿ ಮೊದಲ ಬಾರಿಗೆ ನವೀಕರಿಸಬಹುದಾದ ಇಂಧನ ನೀತಿಯನ್ನು ಜಾರಿಗೊಳಿಸಿದ ಹೆಗ್ಗಳಿಕೆ ಕರ್ನಾಟಕದ್ದು. ಹಾಗಾಗಿ ಮೊದಲಿನಿಂದಲೂ ಸಹ ನವೀಕರಿಸಬಹುದಾದ ಇಂಧನ ಕ್ಷೇತ್ರಕ್ಕೆ ಅತಿ ಹೆಚ್ಚು ಮನ್ನಣೆ ಮತ್ತು ಮಹತ್ವವನ್ನು ಕರ್ನಾಟಕ ಕೊಡ್ತಾ ಬರ್ತಾ ಇದೆ. ಇತ್ತೀಚೆಗೆ 2022ರಿಂದ 27ರವರೆಗೆ ಹೊಸದಾದ ನವೀಕರಿಸಬಹುದಾದ ಇಂಧನ ನೀತಿಯನ್ನು ಜಾರಿಗೊಳಿಸಿದ್ದು, ಇದು ನವೀಕರಿಸಬಹುದಾದ ಪವನ, ಜಲ, ಸೌರ ವಿದ್ಯುತ್ ಮತ್ತು ಬಯೋಮಾಸ್ ವಿದ್ಯುತ್ಗಳ ನವೀಕರಿಸಬಹುದಾದಂಥ ವಿದ್ಯುತ್ಗಳ ಉತ್ಪಾದನೆಗೆ ಪ್ರೋತ್ಸಾಹ ನೀಡ್ತಾ ಬರ್ತಾ ಇದೆ ಮತ್ತು ಖಾಸಗಿ ಕ್ಷೇತ್ರದ ಹೂಡಿಕೆಗೂ ಕೂಡ
ಅಗತ್ಯವಾದಂತಹ ನೀತಿ ನಿಯಮಗಳನ್ನು ಜಾರಿಗೊಳಿಸುವಲ್ಲಿ ಈ ನೀತಿ ಪ್ರಭಾವ ಬೀರ್ತಾಯಿದೆ. ಜೊತೆಗೆ KREDL ಕರ್ನಾಟಕ ರಿನ್ಯೂವಬಲ್ ಎನರ್ಜಿ ಡೆವಲಪ್ಮೆಂಟ್ ಲಿಮಿಟೆಡ್ ಎನ್ನುವಂತಹ ಒಂದು ಸಂಸ್ಥೆಯ ಮೂಲಕ ಕರ್ನಾಟಕದಲ್ಲಿ ಪವನ ವಿದ್ಯುತ್ ಉತ್ಪಾದನೆ ಮಾಡುವಂತಹ ಖಾಸಗಿ ಸಂಸ್ಥೆಗಳಿಗೆ ವಿದ್ಯುತ್ತನ್ನು ವಿತರಣೆ ಮಾಡಲು ಗ್ರಿಡ್ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತಾ ಇದೆ. ಜೊತೆಗೆ ಸರ್ಕಾರಗಳು ಖಾಸಗಿಯವರ ಪವನ ವಿದ್ಯುತ್ ಹೂಡಿಕೆಗೆ ಅಗತ್ಯವಾದಂತಹ ಸ್ಥಳಾವಕಾಶಗಳನ್ನು, ಭೂಮಿ ಪರಭಾರೆ ಮಾಡುವುದನ್ನು, ಇತರೆ ಸವಲತ್ತುಗಳನ್ನು ಒದಗಿಸಿಕೊಡೋದ್ರಿಂದ ನಾವು ತಮಿಳುನಾಡು ಮತ್ತು ಗುಜರಾತನ್ನು ಹಿಂದಿಕ್ಕಿ ಅತಿ ಹೆಚ್ಚು ಪವನ ವಿದ್ಯುತ್ ಉತ್ಪಾದನೆಗೆ ಸಾಧ್ಯವಾಗಿದೆ. ಪವನ ವಿದ್ಯುತ್ ಉತ್ಪಾದನೆಗೆ ಯಾಕಿಷ್ಟು ಮಹತ್ವ ಅಂತಂದರೆ, ಇಡೀ ದೇಶದಲ್ಲೇ ಈ ಕೆಲವೇ ರಾಜ್ಯಗಳಲ್ಲಿ ಅತಿ ಹೆಚ್ಚು ಗಾಳಿ ಬೀಸುವಂತಹ ಪ್ರದೇಶಗಳು ಕಂಡುಬರ್ತವೆ. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೂಡ ಈ ಪವನ ವಿದ್ಯುತ್ನ ಅತಿ ಹೆಚ್ಚು ಸಂಪನ್ಮೂಲ ಇದೆ. ಹಾಗಾಗಿ ನಮ್ಮ ರಾಜ್ಯ ಸರ್ಕಾರವು ನವೀಕರಿಸಬಹುದಾದ ಇಂಧನ ಕ್ಷೇತ್ರಕ್ಕೆ ಅತಿ ಹೆಚ್ಚು ಒತ್ತು ನೀಡ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಬಂದಿರುವಂತಹ ಒಂದು ಈ ನವೀಕರಿಸಬಹುದಾದ ಇಂಧನ ನೀತಿಯ ಉಪಕ್ರಮದ ಪರಿಣಾಮವಾಗಿ ಇವತ್ತು ನಾವು ಪವನ ವಿದ್ಯುತ್ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿದ್ದೇವೆ. ಭಾರತವು ಪ್ಯಾರಿಸ್ ಒಪ್ಪಂದದ ಅಡಿಯಲ್ಲಿ 2070 ವೇಳೆಗೆ ಕಾರ್ಬನ್ ಉತ್ಸರ್ಜನೆಯನ್ನು ಶೂನ್ಯಗೊಳಿಸುವಂತಹ ಗುರಿಯನ್ನು ಹಾಕ್ಕೊಂಡಿದೆ. ಹಾಗಾಗಿ 2030 ವೇಳೆಗೆ ದೇಶದಲ್ಲಿ 500 ಗಿಗಾವ್ಯಾಟ್ ಸಾಮರ್ಥ್ಯದ ನವೀಕರಿಸಬಹುದಾದ ಇಂಧನವನ್ನು ಉತ್ಪಾದಿಸುವಂತಹ ಗುರಿಯನ್ನು ಹಾಕ್ಕೊಂಡಿದೆ. ಆ ನಿಟ್ಟಿನಲ್ಲಿ ಅದರಲ್ಲೂ 500 ಗಿಗಾವ್ಯಾಟ್ ಉತ್ಪಾದನೆಯಲ್ಲಿ 100ರಷ್ಟು ಪವನ ವಿದ್ಯುತ್ ಉತ್ಪಾದನೆಯನ್ನು ಮಾಡುವಂತಹ ಉದ್ದೇಶವನ್ನು ಒಳಗೊಂಡಿದೆ. ಈ 100 ಗಿಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯನ್ನು ಮಾಡುವಂತಹ ಒಂದು ಗುರಿಯನ್ನು ಹಾಕ್ಕೊಂಡಿದೆಯಲ್ಲ, ಆ ಒಂದು ಗುರಿಯನ್ನು ಸಾಧಿಸಲು ನಮ್ಮ ಕರ್ನಾಟಕ ರಾಜ್ಯವು ಆ 100 ಗಿಗಾವ್ಯಾಟ್ನಲ್ಲಿ 17 ಗಿಗಾವ್ಯಾಟ್ ನಮ್ಮ ರಾಜ್ಯವೇ ಉತ್ಪಾದಿಸುವಂತಹ ಒಂದು ಗುರಿಯನ್ನು ಹಾಕಿಕೊಂಡು ದೇಶವು ಏನು ಪ್ಯಾರಿಸ್ ಒಪ್ಪಂದದ ಅಡಿಯಲ್ಲಿ ಏನು ಶೂನ್ಯ ಉತ್ಸರ್ಜನೆ ಮಾಡುವ ಒಂದು ಉದ್ದೇಶವನ್ನು ಇಟ್ಕೊಂಡಿದೆಯಲ್ಲ, ಅದನ್ನು ಸಾಧಿಸುವ ಒಂದು ಹಾದಿಗೆ ಕರ್ನಾಟಕ ಬಲ ತುಂಬಿದೆ. ಹಾಗಾಗಿ ಇರುವುದೊಂದು ಭೂಮಿ. ಹಾಗಾಗಿ ನವೀಕರಿಸಬಹುದಾದಂತಹ ಇಂಧನಗಳನ್ನು ಹೆಚ್ಚೆಚ್ಚು ಬಳಸುವುದರ ಮೂಲಕ ಭೂಮಿಯಲ್ಲಿರುವಂತಹ ಇಂಧನಗಳನ್ನು ಹಾಗೆ ಉಳಿಸುವಂತಹ ಜವಾಬ್ದಾರಿ ರಾಜ್ಯ ಮತ್ತು ದೇಶ ಮತ್ತು ಪ್ರಜೆಗಳ ಮೇಲಿದೆ. ಹಾಗೆಯೇ ಮತ್ತೊಂದು ವಿಶೇಷವಾದಂತಹ ಮಾಹಿತಿ, ಏನು ಗ್ಯಾರಂಟಿ ಯೋಜನೆ ಅಡಿಯಲ್ಲಿ ಶಕ್ತಿ ಯೋಜನೆ ಅಂತ ಹೇಳಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಜಾರಿಗೆ ತಂದಿದೆಯಲ್ಲ, ಪ್ರತಿಯೊಬ್ಬ ಮನೆಗೂ ಕೂಡ 200 ಯೂನಿಟನ್ನು ಉಚಿತವಾಗಿ ವಿದ್ಯುತ್ ನೀಡ್ತಾ ಇದೆ. ಹಾಗಾಗಿ ನಾನು ಎಲ್ಲ ಏನು ನಾಗರಿಕರಲ್ಲಿ ಕೇಳ್ಕೊಳ್ಳೋದು ಏನಂತಂದರೆ, ನೀವು ನಿಯಮಿತವಾಗಿ ಎಷ್ಟು ಬೇಕಷ್ಟು ಉಚಿತವಾಗಿ ವಿದ್ಯುತ್ ಇದೆ ಅಂತೇಳಿ ಅತಿ ಹೆಚ್ಚು ಬಳಸೋಕೆ ಹೋಗ್ಬೇಡ್ರಿ. ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಬಳಸ್ಕೊಳ್ಳಿ. ಇಲ್ಲಾಂದರೆ ನಿಮಗೆಲ್ಲ ಗೊತ್ತಿದೆ, ಬೇಸಿಗೆ ಸಂದರ್ಭದಲ್ಲಿ ಏನು ಎಲೆಕ್ಟ್ರಿಸಿಟಿ ಕ್ರೈಸಿಸ್, ಏನು ವಿದ್ಯುತ್ ಬಿಕ್ಕಟ್ಟು ಉಂಟಾಗುತ್ತಲ್ಲ, ಅದರಿಂದ ಪಾರಾಗಬೇಕು ಅಂತಂದರೆ ನಾವು ಏನು ಸರ್ಕಾರದ ಒಂದು ಯೋಜನೆಗಳನ್ನು ಸರಿಯಾಗಿ ಬಳಸ್ಕೊಳ್ಬೇಕು. ಜೊತೆಗೆ ನಮ್ಮ ರಾಜ್ಯ ಸರ್ಕಾರ ನವೀಕರಿಸಬಹುದಾದಂತಹ ಇಂಧನ ಒಂದು ವಲಯಕ್ಕೇನು ಈ ಪವನ ವಿದ್ಯುತ್ ಇರ್ಬೋದು, ಸೌರ ವಿದ್ಯುತ್ ಇರ್ಬೋದು, ಮತ್ತು ಜಲವಿದ್ಯುತ್ ಇರ್ಬೋದು, ಆ ಒಂದು ಎಲ್ಲ ಕಾರ್ಯಕ್ರಮಗಳಿಗೆ ಅತಿ ಹೆಚ್ಚಿನ ಖಾಸಗಿ ಹೂಡಿಕೆಗೆ ಬೆಂಬಲ ನೀಡಿ ಇಡೀ ದೇಶದಲ್ಲೇ ಎಲ್ಲ ಒಂದು ಏನು ಪವನ ವಿದ್ಯುತ್ನಲ್ಲಿ ಇವತ್ತೇನು ಪ್ರಥಮ ಸ್ಥಾನದಲ್ಲಿದೆ, ಜಲವಿದ್ಯುತ್ನಲ್ಲೂ ಮತ್ತು ಸೌರ ವಿದ್ಯುತ್ನಲ್ಲೂ ಕೂಡ ಮೊದಲ ಸ್ಥಾನವನ್ನು ಬರೋಕ್ಕೆ ಏನು ಸರ್ಕಾರ ಕ್ರಮ ಕೈಗೊಳ್ಳುತ್ತೆ, ಅದಕ್ಕೆ ನಾಗರಿಕರು ಕೂಡ ಬೆಂಬಲ ಕೊಡಬೇಕಾಗಿದೆ. ಹಾಗಾಗಿ ಇವತ್ತಿನ ದಿನ ಏನು ಪವನ ವಿದ್ಯುತ್ ವಿಷಯದ ಬಗ್ಗೆ ವಿಚಾರವನ್ನು ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಈ ವಿಚಾರ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ನಾಳೆ ಹೊಸದೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರಲಿದ್ದೇನೆ. ಥ್ಯಾಂಕ್ ಯು.